ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಬಗ್ಗೆ ಒಂದು ಅಧಿಕೃತವಾದ ಮಾಹಿತಿ ಸಿಕ್ಕಿದೆ. ಇಷ್ಟು ದಿನ 11ನೇ ಕಂತು 12ನೇ ಕಂತು ಅಮೌಂಟು ಬರೋದು ಡೌಟು ಅಂತ ಕೂಡ ಹೇಳಲಾಗ್ತಿತ್ತು. ಒಂದು ಕಡೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಜೊತೆಗೆ DCM DK ಶಿವಕುಮಾರ್ ಸರ್ ಕೂಡ ಅಧಿಕೃತವಾದ ಮಾಹಿತಿನ ನೀಡಿದ್ದಾರೆ. ಇದನ್ನು ಪ್ರೂಫ್ ಸಮೇತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಗೃಹಲಕ್ಷ್ಮಿ ಮೇ ತಿಂಗಳಲ್ಲಿ ಬಂತು, ಅದಾದಮೇಲೆ ಬಂದೇ ಇಲ್ಲ. 2-3 ತಿಂಗಳು ಹಣ ಬಂದಿಲ್ಲ ಅನ್ನೋದು ಬಹಳಷ್ಟು ಮಹಿಳೆಯರ ಕೂಗಾಗಿತ್ತು. ಜೊತೆಗೆ ಬಹಳಷ್ಟು ಮಹಿಳೆಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಸರ್ಕಾರಕ್ಕೆ ಹಿಡಿಶಾಪ ಕೂಡ ಹಾಕ್ತಾ ಇದ್ರು. ಇದ್ರ ಬಗ್ಗೆ ಸರ್ಕಾರ ಎಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ. ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇವಲ ಇನ್ನು 2 ದಿನಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು. ಜುಲೈ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದ್ರು. ಜುಲೈ 25ನೇ ತಾರೀಕಾದರೂ ಕೂಡ ಇನ್ನೂ ಅಮೌಂಟ್ ಬರಲಿಲ್ಲ. ಸರ್ಕಾರಕ್ಕೆ ಮಹಿಳೆಯರು ಒಂದಷ್ಟು ಧಿಕ್ಕಾರ ಕೂಡ ಹೇಳ್ತಾ ಇದ್ರು. ಇಷ್ಟು ದಿನ ಆದರೂ ಅಮೌಂಟ್ ಬರಲಿಲ್ಲ, ಕೆಲವರಿಗೆ 3 ತಿಂಗಳದ್ದು 4 ತಿಂಗಳು ಹಣ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಇನ್ನು TV ಚಾನಲ್ಸ್ಗಳು ಕೂಡ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅಥವಾ DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರು ಎಲ್ಲಾದರೂ ಸಿಕ್ಕಿದ್ರೆ ಅವರಿಂದ ಉತ್ತರ ಪಡೆಯೋ ಪ್ರಯತ್ನಗಳು ಮಾಡ್ತಾ ಇದ್ರು. ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ನೀಡಿದ್ದಾರೆ. 11 ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು. ಸೊ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಅದಾದ್ಮೇಲೆ ಮುಂದಿನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಯೋಜನೆ ಹಣ ಮಹಿಳೆಯರಿಗೆ ಕಳೆದ 3-4 ತಿಂಗಳಿಂದ ತಲುಪ್ತಾ ಇಲ್ಲ ಅಂತಕ್ಕಂಥ ವಿಚಾರ ಕುರಿತಂತೆ ಮಹಿಳೆಯರು ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ. ಈ ಕುರಿತಂತೆ ತಾವು ಹೇಳೋದಾದ್ರೆ 3-4 ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬ ತಪ್ಪು. ಯಾಕಂದರೆ ಮೇ ತಿಂಗಳಿನಲ್ಲಿ ಹಾಕಿದ್ವಿ, ಜೂನ್ ಜುಲೈ ಅಂತ ಹೇಳಿ 2 ತಿಂಗಳದಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ. ಈಗಾಗಲೇ DBT ಪುಷ್ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ 8 to 10 ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ. 8 to 10 ಡೇಸು ಈ ಯೋಜನೆಯನ್ನು, ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ. ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು, ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂಥ ಭಾಷೆ ಇದೆ. ನಾವು ಈ ಯೋಜನೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಟೆಕ್ನಿಕಲ್ ಇಶ್ಯೂಯಿಂದ ಲೇಟ್ ಆಗಿದೆ, ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ 8-10 ದಿನಗಳ ಒಳಗಡೆ ನಿಮಗೆಲ್ಲ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಬೇಕಿದ್ರೂ ಬರಬಹುದು. ಗರಿಷ್ಠ ಅಂತ ಹೇಳಿರೋದ್ರಿಂದ ಆದಷ್ಟು ಬೇಗ ಅಮೌಂಟ್ಗಳು ಜಮೆ ಆಗುತ್ತೆ ಅನ್ನೋ ಮಾಹಿತಿ ಅಂತೂ ಇಲ್ಲಿವರೆಗೂ ಸಿಕ್ತು. ಇನ್ನು ಇದ್ರ ಸಂಬಂಧಪಟ್ಟಂತೆ DK ಶಿವಕುಮಾರ್ ಸರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೂಡ ತೋರಿಸ್ತೀನಿ, ಅದನ್ನು ಕೂಡ ನೋಡಿ. ಖಾತೆಗೆ ವರ್ಗಾವಣೆ ಆಗ್ತಿಲ್ಲ ಅಂತ ಸರ್ ಯಾರು ಹೇಳಿದ್ದು ಮಾಹಿತಿ ಸರ್ ಈಗಿರೋದು ಸರ್ ಮಾಹಿತಿ ಆಗ್ತಾ ಇದೆ. ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಕೊಟ್ಟಿದ್ದೀವಿ. ನಾವು ಕೊಟ್ಟಿದ್ದು 2 ತಿಂಗಳದ್ದು ಒಟ್ಟಿಗೆ ಎಲ್ಲ ಕೊಟ್ಟಿದ್ದೆಲ್ಲ ಆಗಿದೆ. ಎಲ್ಲ ಕಲೆಕ್ಷನ್ಸ್ ಎಲ್ಲ ಆಗ್ತಾ ಇದೆ. ಸೆಂಟ್ರಲ್ ಬಜೆಟ್ ಕಾಯ್ತಾ ಇದ್ದೋ, ಖಂಡಿತ ಎಲ್ಲರಿಗೂ ಬಿಡುಗಡೆ ಮಾಡ್ತೀವಿ. ಇದಿಷ್ಟು DK ಶಿವಕುಮಾರ್ ಸರ್ ಅವರು ತಿಳಿಸಿದಂಥ ಮಾಹಿತಿ. ಕೇಂದ್ರ ಬಜೆಟ್ ಆಗಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದು. ಬಜೆಟ್ ಕೂಡ ಮುಗ್ದಿದೆ. 2 ಕಂತಿನ ಹಣನ ಒಟ್ಟಿಗೆ ಜಮೆ ಮಾಡ್ತೀವಿ. ಜೊತೆಗೆ ಗೃಹಲಕ್ಷ್ಮಿ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ತಿಳಿಸಿದ್ದಾರೆ. ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸೇಮ್ ಹೇಳಿದ್ದು, ಗೃಹಲಕ್ಷ್ಮಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಜಾರಿಗೆ ತಂದಿದ್ದು, ಅದನ್ನು ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತಲೇ ಹೇಳಿದ್ದಾರೆ. ಸೊ ಗೃಹಲಕ್ಷ್ಮಿ 11, 12ನೇ ಕಂತಿನ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ದವರು ಇನ್ನೂ ಖುಷಿಯಾಗಿರಬಹುದು. ಕೇವಲ ಇನ್ನು 8-10 ದಿನಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಹಣ ಜಮೆ ಆಗುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಅಮೌಂಟ್ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಮೌಂಟ್ ಬಂದಿದೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ರೀತಿಯ ಉತ್ತಮವಾದ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿವರೆಗೂ ಯಾರು ಲೈಕ್ ಮಾಡಿಲ್ವೋ ಅವರು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.